10 ದಿವಸದಲ್ಲಿ ರೇಷನ್ ಕಾರ್ಡ್ ವಿವಾದಕ್ಕೆ ಅಂತ್ಯ ಹಾಡುತ್ತಾ ಸರ್ಕಾರ ಕಾರ್ಡ್ ಡ್ಯಾಮೇಜ್ ಕಂಟ್ರೋಲ್ಗೆ ನಿರ್ಧಾರವನ್ನು ಮಾಡಿದ್ದಾರೆ. ಇವತ್ತೇ ರೇಷನ್ ಕಾರ್ಡ್ ಡೇಟಾ ರಿಲೀಸ್ ಮಾಡ್ತಾರಂತೆ. ಬೆಳಗಾವಿ ಅಧಿವೇಶನದ ಒಳಗೆ ಕಾರ್ಡ್ ಗೊಂದಲಕ್ಕೆ ಪರಿಹಾರ, APL BPL ಗೊಂದಲವನ್ನು ಪರಿಹರಿಸಿ ವೇಗವಾಗಿ ಕೆಲಸ ಮಾಡಿ ಹೊಸ ಕಾರ್ಡ್ ಅರ್ಜಿಗೂ ಮುಕ್ತಿ ಕೊಡಿ ಅಂತ ಆಹಾರ ಸಚಿವ ಮುನಿಯಪ್ಪನವರಿಗೆ CM ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. BPL ಕಾರ್ಡ್ ಎಲ್ಲ ರದ್ದು ಮಾಡಿಬಿಡ್ತಾರೆ. ನಾವು ರದ್ದು ಮಾಡ್ತೀವ? ನಾನು ಮುನಿಯಪ್ಪನವ್ರಿಗೆ ಹೇಳಿದ್ದೀನಿ, ನಾನು ಯಾವುದೇ ಕಾರಣಕ್ಕೆ ಅರ್ಹ BPL ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು, ಅವರೆಲ್ಲರಿಗೂ ಕೊಡಬೇಕು ಅಂತಿಲ್ಲ. ಒಂದು ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರೂ ಪರವಾಗಿಲ್ಲ, ಅರ್ಹರು ಮಾತ್ರ ಹೊರಗಡೆ ಇರಬಾರ್ದು, ಬಿಟ್ಟೋಗ್ಬಾರ್ದು. ಒಬ್ರು ಇಬ್ರು APLನವರು BPL ಕೆಳಗಡೆ ಇದ್ರು ಪರವಾಗಿಲ್ಲ, ಆದರೆ BPLನವರು ಮಾತ್ರ ಒಬ್ಬರು ಬಿಟ್ಟು ಹೋಗಬಾರದು. ಒಂದು ವೇಳೆ ನಾನು ಹೇಳ್ತೀನಿ, ಯಾರಾದ್ರೂ BPLನವರು ಇದ್ದರೆ ಅವರು ಮತ್ತೆ ಅರ್ಜಿ ಕೊಟ್ಟರೆ ಅದನ್ನು ನಾವು ಕನ್ಸಿಡರ್ ಮಾಡಿ ಅವ್ರನ್ನ BPL ಕೊಡಲಿಕ್ಕೆ ಅಕ್ಕಿ ಕೊಡ್ತಕ್ಕಂಥ ಕೆಲಸ. ಕೆಲವು ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಅವ್ರಿಗೆಲ್ಲ ಸಿಗ್ತಾ ಇದೆ. ಅದನ್ನೆಲ್ಲ ಲಿಸ್ಟು ನಮಗೆ ಮೊದಲಿಂದನೂ ಕೂಡ ಅದನ್ನೆಲ್ಲ ಸರ್ವೆ ಮಾಡಿ ಇಟ್ಟಿದ್ದು. ಇವತ್ತು ಹೇಳ್ತಾ ಇದ್ದೀವಿ, ಯಾರ್ಯಾರು ಬಡವರಿದ್ದಾರೆ, ಕೆಲವರು ಒಂದೊಂದು, ಈಗ ನಮ್ಮ ರಾಜ್ಯ ಅತಿ ಹೆಚ್ಚು ಅನುಕೂಲ ಇದೆ. ಕೆಲವು ಕಡೆ ಎಲ್ಲ 5 ಎಕರೆ 10 ಎಕರೆ 20 ಎಕರೆ ಎಲ್ಲ ಇಟ್ಕೊಂಡಿದೆ, 20 ಎಕರೆ 25 ಎಕರೆ ಎಲ್ಲ ಇದೆ. ಬಡವರು ಯಾರು ಅನ್ನೋದು ಒಂದು ಲಿಮಿಟೇಷನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಮಾಡಿದ್ದಾರೆ. ಆ ಪ್ರಕಾರ ಇದನ್ನು ಎಕ್ಸಾಮಿನ್ ಮಾಡ್ತಾ ಇದ್ದಾರೆ. ಕೆಲವರು GST ಕಟ್ತಾ ಇದ್ದಾರೆ, ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಯಾರು ಬಡವರಿತ್ತು ಅಂದರೆ ಅದನ್ನೆಲ್ಲ ವಾಪಸ್ಸು ರೆಕ್ಟಿಫೈ ಮಾಡಬೇಕು ಅಂತೇಳಿ, ವಾಪಸ್ಸು ತೆಗೆದಾಕಿದ್ರು ವಾಪಸ್ ಇನ್ನೊಂದು ಸತಿ ಅಪ್ಲಿಕೇಶನ್ ತೊಗೊಂಡು ಅವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. APL ಕಾರ್ಡು ರದ್ದಾಗಲ್ಲ. ಯಾರು BPL ಅಲ್ಲಿ ಇದ್ದಾರೆ ಅವರೆಲ್ಲ ಇರ್ತಾರೆ. ಯಾರು BPL ಗೆ ಅರ್ಹರಲ್ವೋ ಅವರು APL ಅಲ್ಲಿ ಇರ್ತಾರೆ. ಯಾವುದು ಕಾರ್ಡು ರದ್ದು ಮಾಡೋದಿಲ್ಲ. ಸರ್ಕಾರಿ ಕೆಲಸ ಇರೋರು, ಇನ್ಕಮ್ ಟ್ಯಾಕ್ಸ್ ಇರೋರು, ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಇವತ್ತು APL ಒಳಗಡೆ ಬರ್ತಾರೆ. ಅವನ್ನು ಕೂಡ ನಾವು APL ಕಾರ್ಡ್ ಅಲ್ಲಿ ಇಟ್ಟಿದ್ದೇವೆ. ಯಾವ ತರವಾದ ತೊಂದರೆ ಆಗೋದಿಲ್ಲ. ಒಂದು ವೇಳೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಆಹಾರ ಸಚಿವ ಮುನಿಯಪ್ಪನವ್ರು ಹೇಳ್ತಾರೆ, ರಾಜ್ಯಾದ್ಯಂತ ಕಾರ್ಡ್ಗಳ ಪರಿಷ್ಕರಣೆ ಮುಗಿಯೋದಕ್ಕೆ ಇನ್ನೂ 15ರಿಂದ 20 ದಿನ ಬೇಕು ಅಂತ. ಅಂದರೆ BPLನ APL ಆಗಿ ಯಾರ್ಯಾರು ಕನ್ವರ್ಟ್ ಮಾಡ್ತಾ ಇದ್ದಾರೆ, ಈ ಪ್ರೋಸೆಸ್ ಮುಗಿಯೋದಕ್ಕೆ 20 ದಿನ ಬೇಕು ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ, ಬೆಳಗಾವಿ ಅಧಿವೇಶನದ ಒಳಗಡೆ ಎಲ್ಲ ಮುಗಿಸ್ಬಿಡಿ ಅಂತ. ಸಾಧ್ಯನೇ ಇಲ್ಲ ಅಂತ ನನ್ನ ವಾದ. ಇದೆಲ್ಲ ಒಂದು ಹಂತಕ್ಕೆ ಬರಬೇಕು ಅಂದರೆ ಕನಿಷ್ಠ 3 ತಿಂಗಳು ಬೇಕಾಗುತ್ತೆ. ಹೆಂಗೆ ಇವ್ರು 20 ದಿನ ಡೆಡ್ಲೈನ್ ಹಾಕೋತಾರೆ? ಅರವಿಂದ್, ಈಗ BPL ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲಗಳು, ಸಮಸ್ಯೆಗಳು, ಲೋಪಗಳು ಕಂಡು ಬರ್ತಾ ಇದ್ದಾವೆ, ಎಲ್ಲವನ್ನು ಕೂಡ ನಿವಾರಣೆ ಮಾಡುವ ಪ್ರಯತ್ನದಲ್ಲೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇವತ್ತು ಆಹಾರ ಇಲಾಖೆ ಸಚಿವರಾಗಿರುವಂತಹ ಮುನಿಯಪ್ಪನವರು ಸುದ್ದಿಗೋಷ್ಠಿ ಮಾಡ್ತಾರೆ. ಏನೆಲ್ಲ ಗೊಂದಲ ಇದೆ, ಅನುಮಾನಗಳಿದ್ದಾವೆ, ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಇತ್ತೀಚೆಗೆ BPL ಕಾರ್ಡ್ನ ರದ್ದತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಬರ್ತಾ ಇತ್ತು. ಜೊತೆಗೆ APLಗೆ ಪರಿವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಈ ಸಂಬಂಧಪಟ್ಟಂತೆ ಗೊಂದಲ ನಿವಾರಣೆ ಒಂದು ಪ್ರಯತ್ನ BJPನವರು ಏನು ಟೀಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ ಹೊರತು, ಸಾರ್ವಜನಿಕವಾಗಿ ಏನೆಲ್ಲ ಅನುಮಾನಗಳಿದ್ದಾವೆ ಅದನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇಲ್ಲ. ಟೀಕೆಗೆ ಪ್ರತಿ ಟೀಕೆ ಕೊಡ್ತಾ ಇದ್ದಾರೆ. ಇವತ್ತು ಆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗುತ್ತೆ ಸರ್ಕಾರದಿಂದ ಅನ್ನುವಂಥ ಒಂದು ನಿರೀಕ್ಷೆ ಇರುವಂಥದ್ದು. ಮುನಿಯಪ್ಪನವರು ಏನು ಮನವರಿಕೆ ಮಾಡ್ತಾರೆ ಅನ್ನುವಂಥದ್ದು. ಇನ್ನೊಂದು, ಕಳೆದ 2 ತಿಂಗಳಿಂದಲೂ ಕೂಡ BJP JDSನವರ ಪ್ರಕಾರ 11 ಲಕ್ಷ BPL ಕಾರ್ಡ್ಗಳನ್ನು APLಗೆ ಪರಿವರ್ತನೆ ಮಾಡಿದ್ದಾರೆ ಅನ್ನುವಂಥ ಆರೋಪ. ರಾಜ್ಯ ಸರ್ಕಾರದ ಮಟ್ಟಿಗೆ ಹೇಳೋದಾದರೆ, ಸರ್ಕಾರಿ ಮೂಲಗಳ ಪ್ರಕಾರ ಒಟ್ಟು 1 ಕೋಟಿ ಆಸ್ಪಾಸು ಇರಬೇಕು ರಾಜ್ಯದಲ್ಲಿ BPL ಕಾರ್ಡ್ಗಳು. ಆದರೆ 1,16 ಲಕ್ಷ ಇದ್ದಾವೆ. ಈ 16 ಲಕ್ಷ ಹೆಚ್ಚುವರಿ ಇರುವಂಥದ್ದು, ಅನರ್ಹರು ಪಡ್ಕೊಂಡಿರುವಂಥದ್ದು ಅನ್ನೋ ಒಂದು ಸರ್ಕಾರದ ವಾದ. ಆ 16 ಲಕ್ಷ ಕಾರ್ಡ್ಗಳನ್ನು APLಗೆ ಪರಿವರ್ತನೆ ಮಾಡುವಂಥ ಪರಿಷ್ಕರಣೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ಮಾನದಂಡಗಳನ್ನು ಮುಂದಿಟ್ಟುಕೊಂಡೇ ರಾಜ್ಯ ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರದ ಗುರಿ ಇರುವಂಥದ್ದು 20 ಲಕ್ಷ BPL ಕಾರ್ಡ್ಗಳನ್ನು APLಗೆ ಪರಿವರ್ತನೆ ಮಾಡಬೇಕು ಅಂತ. ಯಾಕೆಂದರೆ 20 ಲಕ್ಷ ಅಂದರೆ ಸರಿಸುಮಾರು 22 ಲಕ್ಷ ಅದು ಅನರ್ಹ ಇದ್ದಾವೆ ಅಂತ. ಈ ಒಂದು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಟೀಕೆ ಬರ್ತಾ ಇದೆ, ಗೊಂದಲ ಬರ್ತಾ ಇದೆ. ಹಾಗಾಗಿ ಇದು ಜಾಸ್ತಿ ಸದ್ದು ಮಾಡ್ತಾ ಇದೆ. ಜೊತೆಗೆ BJP JDSನವರು ಕೂಡ ಇದನ್ನು ಅಸ್ತ್ರವಾಗಿ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು. ಸೆಷನ್ ಒಳಗಡೆ ಎಲ್ಲ ಗೊಂದಲಗಳನ್ನು ಕ್ಲಿಯರ್ ಮಾಡಬೇಕು ಅನ್ನುವಂಥ ತಾಕೀತನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೀವು ಹೇಳಿದಂತೆ ಅದು ಅಸಾಧ್ಯ. ಯಾಕೆಂದರೆ ಇದು ಎಲ್ಲ ಸರ್ಕಾರಗಳಲ್ಲೂ ಕೂಡ ಈ ಪ್ರಕ್ರಿಯೆ ನಡೆಯುತ್ತೆ. ಆದರೆ 3 ತಿಂಗಳು 2 ತಿಂಗಳಲ್ಲಿ ಮಾಡುವಂಥದ್ದಲ್ಲ, ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ. ಸಾರ್ವಜನಿಕವಾಗಿ ಮನವರಿಕೆ ಮಾಡಿಕೊಡುವಂತಹ, ಅರ್ಥ ಮಾಡಿಸ್ಕೊಡುವಂಥ ಪ್ರಯತ್ನ ಆಗಬೇಕು. ಆವಾಗ ಮಾತ್ರ ಗೊಂದಲ ಸದ್ದಿಲ್ದೇನೆ ಸದ್ದು ಅಡಗುತ್ತೆ ಅನ್ನುವಂಥದ್ದು. ಈಗ ಸೆಷನ್ ಮುಂಚೆ ಇದನ್ನು ಕ್ಲಿಯರ್ ಮಾಡ್ತಾರೆ. ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.